ತಮಿಳುನಾಡಿನ ಮುಂದಿನ ಸಿಎಂ ಆಗಲಿದ್ದಾರೆ ವಿಜಯ್. 107 ಸ್ಥಾನಗಳಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಮುನ್ನಡೆ ಸಾಧಿಸಿದೆ. ತಮಿಳುನಾಡಲ್ಲಿ ಈಗ ಮೈತ್ರಿಯ ಕಸರತ್ತು ಆರಂಭ ಆಗಿದೆ. 107 ಸ್ಥಾನಗಳಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮುನ್ನಡೆ ಸಾಧಿಸುವ ಮೂಲಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ತಮಿಳುನಾಡಲ್ಲಿ ಈಗ ಸರ್ಕಾರ ರಚನೆಯ ಕಸರತ್ತು ಆರಂಭ. ವಿಜಯ್ ತಮಿಳುನಾಡಿನ ಮುಂದಿನ ಸಿಎಂ ಅನ್ನೋದಂತೂ ನಿಶ್ಚಿತ. 107 ಸ್ಥಾನಗಳು, ಅತ್ಯಧಿಕ ಸ್ಥಾನಗಳನ್ನು ಗಳಿಸಿರುವಂತಹ ಪಕ್ಷ ಆಗಿ ಟಿವಿಕೆ ಹೊರಹೊಮ್ಮಿದೆ. ಆದರೆ ಮೈತ್ರಿಯ ಕಸರತ್ತು ಈಗ ಶುರುವಾಗಿರೋದು. ಮೈತ್ರಿಯೊಂದಿಗೆ ಟಿವಿಕೆ ಈಗಾಗಲೇ 107 ಸೀಟ್ಗಳನ್ನು ಪಡೆದಿರುವಂತಹ ಪಕ್ಷ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಯ ಕಸರತ್ತು ಈಗಾಗಲೇ ಆರಂಭ ಆಗಿದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ತಳಪತಿ ವಿಜಯ್ ಸಂಭ್ರಮದಲ್ಲಿರೋದನ್ನು ನೋಡ್ತಾ ಇದ್ದೀವಿ. ತಮ್ಮ ಕಾರ್ಯಕರ್ತರು, ಅಭಿಮಾನಿಗಳ ಕಡೆಗೆ ಕೈಬೀಸಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. 2 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿ ಈ ಬಾರಿಯ ಚುನಾವಣೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿ ಮೊದಲ ಪ್ರಯತ್ನದಲ್ಲೇ ಗದ್ದುಗೆಗೇರಿದಂತಹ ತಳಪತಿ ವಿಜಯ್ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ. ಇದೀಗ ಆ ಮೈತ್ರಿಯ ಕಸರತ್ತು ನಡೀತಾ ಇದೆ. 234 ಕ್ಷೇತ್ರಗಳಲ್ಲಿ ಟಿವಿಕೆ ಬರೋಬ್ಬರಿ 107 ಕ್ಷೇತ್ರಗಳನ್ನು ತನ್ನದಾಗಿಸ್ಕೊಂಡಿದೆ. ಮೈತ್ರಿಗಾಗಿ ಈಗೇನಿದ್ರು ಕಸರತ್ತು ನಡೀತಾ ಇರೋದಷ್ಟೇ. ಸರಳ ಬಹುಮತ ಬೇಕು ಅಂದರೆ ಇನ್ನೊಂದು 10 ಸ್ಥಾನ ಬೇಕಿತ್ತು. ಆದರೆ ಆ 10 ಸ್ಥಾನಗಳಿಗಾಗಿ ಈಗ ಮೈತ್ರಿ ಮಾಡಿಕೊಳ್ಳಬೇಕಾಗಿದೆ. ಬಹಳ ಕಷ್ಟ ಏನಾಗೋದಿಲ್ಲ. ನಿರಾಯಾಸವಾಗಿ ಅಧಿಕಾರ ಹಿಡಿಯೋದು ವಿಜಯ್ ಈ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಇವತ್ತಿನ ಫಲಿತಾಂಶ ನಿಜಕ್ಕೂ ಅಚ್ಚರಿಯುಂಟು ಮಾಡಿತ್ತು. ಯಾಕಂದರೆ ಬಹುತೇಕ ಎಕ್ಸಿಟ್ ಪೋಲ್ಗಳ ಪೈಕಿ ಆಕ್ಸಿಸ್ ಇಂಡಿಯಾ ಬಿಟ್ಟರೆ ಉಳಿದ ಎಲ್ಲ ಎಕ್ಸಿಟ್ ಪೋಲ್ಗಳು ಡಿಎಂಕೆಗೆ ಬಹುಮತ ತೋರಿಸಿತ್ತು. ತಮಿಳುನಾಡಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಜಯಬೇರಿ ಬಾರಿಸಿದೆ. ನಟ ವಿಜಯ್ ನಿವಾಸಕ್ಕೆ ಬೆಂಗಾವಲು ವಾಹನಗಳು ಎಂಟ್ರಿ ಕೊಟ್ಟಿವೆ. ಚೆನ್ನೈನ ನಿಲಂಕರೈನಲ್ಲಿರುವಂತಹ ವಿಜಯ್ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಈಗಾಗಲೇ ಬೆಂಗಾವಲು ವಾಹನಗಳು ಬಂದಿದೆ. ಬದಲಾವಣೆ ಶುರುವಾಗೋಯ್ತು. ನಟ ವಿಜಯರ ನಿವಾಸಕ್ಕೆ ಈಗಾಗಲೇ ಬೆಂಗಾವಲು ವಾಹನಗಳು ಬಂದಿದೆ. ಚೆನ್ನೈನಲ್ಲಿರುವಂತಹ ನೀಲಂಕರೈನಲ್ಲಿರುವ ವಿಜಯ್ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಅತಿ ದೊಡ್ಡ ಸಂಖ್ಯೆ ಅವ್ರ ಕಡೆ ಇರೋದು. ಇನ್ನೇನಿದ್ರು ಅಧಿಕೃತವಾಗಿ ಸರ್ಕಾರ ರಚನೆಯೊಂದಾಗಬೇಕು. ಅದಕ್ಕೆ ಇನ್ನೊಂದಿಷ್ಟು ಸಂಖ್ಯೆಗಳ ಕೊರತೆ ಇದೆ. ಮೈತ್ರಿಯಿಂದ ಅದು ಕೂಡ ಸುಲಭವಾಗಿ ಸಾಧ್ಯ ಆಗೋಗುತ್ತೆ. ಹೀಗಾಗಿ ಇವತ್ತಿನ ಫಲಿತಾಂಶದ ಬೆನ್ನಲ್ಲೇ ಚೆನ್ನೈನಲ್ಲಿರುವಂತಹ ವಿಜಯ್ ಅವರ ನಿವಾಸಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಭದ್ರತೆಯನ್ನು ಕೊಡಲಾಗಿದೆ. ಬೆಂಗಾವಲು ವಾಹನಗಳು ಈಗಾಗಲೇ ಅಲ್ಲಿ ಬಂದಿರೋದನ್ನು ಕೂಡ ನಾವು ನೋಡ್ಬೋದು. ವಿಜಯ್ ಅವರ ನಿವಾಸದ ಬಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನೆರೆದು ಸಂಭ್ರಮಿಸಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಲ್ಲಿ ಡಿಎಂಕೆ ಸೋಲಿಗೆ ಸ್ಟಾಲಿನ್ ಭಾವುಕರಾಗಿದ್ದಾರೆ. ಭಾವುಕರಾಗಿ ಕಾರು ಹತ್ತಿ ಹೊರಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್. ಕೊಳತ್ತೂರು ಕ್ಷೇತ್ರದಲ್ಲಿ ಸೋಲುಂಡಿದ್ದಾರೆ ಸ್ಟಾಲಿನ್ ಅವರು. ಸ್ವತಃ ಸ್ಟಾಲಿನ್ ಅವರೇ ಸೋತಿದ್ದಾರೆ ಅವರ ಕ್ಷೇತ್ರದಲ್ಲಿ. ಪಕ್ಷವೂ ಕೂಡ ಅಷ್ಟೇ ಅಧಿಕಾರದಿಂದ ದೂರ ಉಳಿತಾ ಇದೆ. 74 ಸ್ಥಾನಗಳಿಗೆ ಡಿಎಂಕೆ ಈಗ ಸೀಮಿತ ಆಗ್ತಾ ಇದೆ. ತಮ್ಮ ಅಧಿಕಾರವನ್ನ ಕಳೆದುಕೊಂಡು ಸ್ಟಾಲಿನ್ ಅವರು ತಮ್ಮ ಪಕ್ಷ ಈ ಬಾರಿ ಗಳಿಸಿರುವಂತಹ ಸಂಖ್ಯೆಯನ್ನು ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಭಾವುಕರಾಗಿದ್ದಾರೆ. ಒಂದು ಕಡೆ ಟಿವಿಕೆ ಪಕ್ಷವನ್ನು ಸ್ಥಾಪಿಸಿ ಅಭೂತಪೂರ್ವ ಯಶಸ್ಸು ಸಾಧಿಸಿ ಸಂಭ್ರಮದಲ್ಲಿರುವಂತಹ ತಳಪತಿ ವಿಜಯ್ ಅವರನ್ನ ಕಾಣ್ಬೋದು. ಮತ್ತೊಂದು ಕಡೆ ಇವತ್ತಿನ ಸೋಲಿನಿಂದ ಹತಾಶರಾಗಿ ಭಾವುಕರಾಗಿರುವಂತಹ ಸದ್ಯ ತಮಿಳುನಾಡಿನ ಹಾಲಿ ಸಿಎಂ ಆಗಿದ್ದಂತಹ ಸ್ಟಾಲಿನ್ ಅವರು ಭಾವುಕರಾಗಿರುವಂಥದ್ದನ್ನು ಕಾಣಬಹುದು. ಬಹಳ ಜಿದ್ದಾಜಿದ್ದಿ ಇತ್ತು. ತಮಿಳುನಾಡಿನ ರಾಜಕೀಯ ಬಹಳ ರಂಗೇರಿತ್ತು, ಕಾವು ಪಡೆದುಕೊಂಡಿತ್ತು. ಒಂದೊಂದು ಸಮೀಕ್ಷೆಗಳು ಒಂದೊಂದು ರೀತಿ ಹೇಳ್ತಾ ಇದ್ವು. ಬಹುತೇಕ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಸೂಚನೆನೇ ಹೆಚ್ಚು ಸಮೀಕ್ಷೆಗಳು ಕೊಟ್ಟಿದ್ದು. ಆದರೆ ಬೆರಳೆಣಿಕೆಯ ಸಮೀಕ್ಷೆ, ಅದರಲ್ಲೂ ಒಂದೇ ಒಂದು ಸಮೀಕ್ಷೆ ಮಾತ್ರ ಟಿವಿಕೆ ಅತಿ ದೊಡ್ಡ ಪಕ್ಷ ಆಗುತ್ತೆ, ಸರಳ ಬಹುಮತದ ಕಡೆಗೆ ಟಿವಿಕೆ ಬರುತ್ತೆ ಅನ್ನೋದನ್ನು ಊಹಿಸಿದ್ದದ್ದು ಅದೇ ನಿಜ ಆಗಿದೆ.
ವಿಜಯ್ ಟಿವಿಕೆ ಗೆಲುವಿಗೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ. ಕರ್ನಾಟಕದ ಕೋಲಾರ ಮತ್ತೆ ಚಿಕ್ಕಮಗಳೂರಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ವಿಜಯ್ಗೆ ಕರ್ನಾಟಕದಾದ್ಯಂತ ಕೂಡ ಅಲ್ಲಲ್ಲಿ ಅಭಿಮಾನಿಗಳಿರೋದ್ರಿಂದ ಅವರ ಬೆಂಬಲಿಗರು ಅಭಿಮಾನಿಗಳು ಇರೋ ಕಡೆ ಸಂಭ್ರಮಿಸಿದ್ದಾರೆ. ನಟ ವಿಜಯ್ ಅವರ ಪಾಪ್ಯುಲಾರಿಟಿ ತಮಿಳುನಾಡಿನಲ್ಲಿ ಮತ್ತು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡದಿದೆ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ಸೇರಿದ ಹಾಗೆ ಇತರೆ ಕಡೆಗಳಲ್ಲಿ ಅಭಿಮಾನಿಗಳಿದ್ದಾರೆ. ಇವತ್ತು ಅವರ ಅಭೂತಪೂರ್ವ ಗೆಲುವನ್ನು ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳು ಕೂಡ ಸಂಭ್ರಮಿಸಿದ್ದಾರೆ. ಹೀಗೆ ಕೋಲಾರ ಮತ್ತು ಚಿಕ್ಕಮಗಳೂರಲ್ಲಿ ಪಟಾಕಿ ಸಿಡಿಸಿ ತಮಟೆ ಬಾರಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಸೊ ಈ ದೃಶ್ಯಗಳು ಕೋಲಾರ ಮತ್ತೆ ಚಿಕ್ಕಮಗಳೂರಿನಲ್ಲಿ ವಿಜಯ್ರ ಗೆಲುವನ್ನು ಅಭಿಮಾನಿಗಳು ಸಂಭ್ರಮಿಸ್ತಾ ಇರುವಂತಹ ದೃಶ್ಯ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ತಳಪತಿ ವಿಜಯ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಆದರೆ ಇದು ತಮಿಳುನಾಡಿನ ಚಿತ್ರಣ ಅಲ್ಲ, ಇದು ಅಲ್ಲಿ ಬಹಳ ದೊಡ್ಡ ಸೆಲೆಬ್ರೇಷನ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ವಿಜಯ್ ಅಭಿಮಾನಿಗಳು ಸಂಭ್ರಮಿಸಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಕೋಲಾರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ, ದೀಪಾವಳಿನೇ ಮಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ. ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲಿ ವಿಜಯ್ರ ಫೋಟೋಗಳನ್ನು ಹಿಡಿದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ.